ಅವಳು ಹೋಗ್ತೀನಿ ಅನ್ನೋ ನಿರ್ಧಾರ ಯೋಚನೆ ಅಲ್ಲಮ್ಮ. ನಿರ್ಧಾರನ ಯಾರೂ ಬದಲಾಯಿಸಕ್ಕಾಗಲ್ಲ, ಗಂಡನೂ ಸಹ. ಇಲ್ಲಿವರೆಗೂ ನಾನು ನಿನ್ನ ಕೈ ಹಿಡಿದು ನಡೆಸಿದ್ದೆ ಕಂದ. ನೋಡು, ನಾಳೆಯಿಂದ ನೀನು ನಿಮ್ಮಪ್ಪನ ಕೈ ಹಿಡ್ಕೋ. ಅವ್ರು ನಿನ್ನನ್ನು ಚೆನ್ನಾಗಿ ನಡೆಸ್ತಾರೆ. ಅರ್ಥ ಆಯ್ತೇನೋ? ರಾಜಲಕ್ಷ್ಮಿ, ಆದ್ಯ ಆದ್ಯ, ನಮ್ಮಮ್ಮ ಹೋಗ್ತೀನಿ ಅಂತಿದ್ದಾರೆ. ಆದ್ಯ, ನಿನಗ್ ಗೊತ್ತಲ್ವಾ, ನನಗ್ ಪ್ರತಿಯೊಂದಕ್ಕೂ ಭಯನೇ. ಅಮ್ಮ ಇದ್ರೇನೆ ನನಗ್ ಧೈರ್ಯ. ಅಂಥದ್ರಲ್ಲಿ ಅಮ್ಮನೇ ಇಲ್ದೆ ಹೋದ್ರೆ ನಾನು ಹೇಗಿರಕ್ಕಾಗತ್ತ? ಆದ್ಯ, ನೀನ್ ನನ್ನ ರೂಮಿಗೆ ಬಂದ್ಮೇಲೆ ಒಬ್ಳು ಒಳ್ಳೆ ಫ್ರೆಂಡ್ ಸಿಕ್ಕಿದ್ಲು ಅನ್ಕೊಂಡೆ. ನೀನು ಹೇಗ್ ಬದುಕಬೇಕು ಅಂತ ಹೇಳ್ದಾಗೆಲ್ಲ ಇನ್ನೊಂದು ಪ್ರಪಂಚ ಇದೆ ಅನ್ಕೊಂಡೆ. ಆದ್ರೆ ಇದನ್ನೆಲ್ಲ ತೋರಿಸಿ ನನಗಿರೋ ಒಂದೇ ಒಂದು ಧೈರ್ಯನ ನಿನ್ ಜೊತೆ ಕರ್ಕೊಂಡು ಹೋಗ್ತೀಯ ಆದ್ಯ? ನಮ್ಮಮ್ಮನೇ ಇಲ್ದೆ ಹೋದ್ರೆ ನಾನು ಹೇಗ್ ಬದುಕೋದು? ನಾನೆಲ್ಲ ಕೇಳಿಸ್ಕೊಂಡೆ. ಈ ಮನೇಲಿರೋರೆಲ್ಲರೂ ಕಟ್ಟುಪಾಡುಗಳನ್ನೇ ಜೀವನ ಅನ್ಕೊಂಡು ಬದುಕ್ತಾ ಇದ್ದಾರೆ. ಆ ಕಟ್ಟುಪಾಡುಗಳಿಗೋಸ್ಕರ ಕಷ್ಟಗಳನ್ನ ಇಷ್ಟಗಳಾಗಿ ಬದಲಾಯಿಸ್ಕೊತಿದ್ದಾರೆ. ಮನುಷ್ಯನಿಗೆ ಬೇಕಾಗಿರೋದೇ ಸಂತೋಷ ಅಂತ ಇವರೆಲ್ಲ ಮರ್ತು ಹೋಗಿದ್ದಾರೆ. ಯಾರಾದ್ರೂ ಕತ್ಲಲ್ಲಿದ್ದಾಗ ಹೀಗ್ ಲೈಟ್ ಹಾಕಿ ನಾವು ಬೆಳಕು ತೋರಿಸ್ಬೋದು. ಆದ್ರೆ ಕತ್ಲನ್ನೇ ಬೆಳಕು ಅನ್ಕೊಳ್ಳೋರ್ಗೆ ಯಾರ್ ತಾನೇ ಏನ್ ಮಾಡಕ್ಕಾಗತ್ತೆ ಹೇಳು? ಆದ್ಯ, ನಮ್ಮಮ್ಮ ಕತ್ಲನ್ನ ಬೆಳಕು ಅಂತ ಅನ್ಕೊಂಡಿಲ್ಲ. ನಮ್ಮ ಅಪ್ಪಂಗೋಸ್ಕರ ಈ ಕತ್ಲನ್ನೇ ಬೆಳಕಾಗಿ ಬದಲಾಯಿಸಿ ಬದುಕ್ತಾ ಇದ್ದಾರೆ. ಅವರು ಕೊಟ್ಟಿರೋ ಮಾತಿಗೋಸ್ಕರ ನಿನ್ನನ್ ಕರ್ಕೊಂಡು ಅಮ್ಮ ಹೊರಗೆ ಹೋದ್ರೆ ನಿನಗೋಸ್ಕರ ಇಷ್ಟು ಒಳ್ಳೆ ಕುಟುಂಬನ ಬಿಟ್ರು ಅಂತ 4 ಜನ ಮಾತಾಡ್ಕೊಳ್ತಾರಲ್ವಾ? ನಿಜಾನೇ. ಈಗ್ಲೇ ನಾನು ಹೋಗಿ ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ಆದ್ಯ, ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ಯಾ? ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮಗೆ ಅರ್ಥ ಆಗ್ತಿದ್ಯಾ? ಸ್ವಲ್ಪ ದಿನ ಆದ್ಮೇಲೆ ನಾನೇ ಈ ಮನೆ ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೆ. ಬಟ್
ಸಿಚುವೇಶನ್ ಇಸ್ ಬ್ಯಾಡ್. ಮೊದಲೇ ಹೋಗ್ಬೇಕಾಗಿ ಬಂತು. ನೀವ್ ನನಗೋಸ್ಕರ ಇಲ್ಲಿರೋರು ಎಲ್ರನ್ನೂ ಬಿಟ್ಟು ಹೊರಟು ಹೋಗ್ತೀರಾ? ನೀನು 6 ತಿಂಗಳು ಒಂದೇ ಅದ್ಯ. ಆದ್ರೆ ನೀನ್ ಇಲ್ಲಿಗೆ ಬಂದು 2 ತಿಂಗಳು ಕೂಡ ಆಗ್ಲಿಲ್ವಲ್ಲೋ. ನೋಡಿದ್ಯಲ್ಲ ವಿಧಿ ಎಷ್ಟು ವಿಚಿತ್ರವಾಗಾಡುತ್ತೆ ಅಂತ. 6 ತಿಂಗಳಾದ ಮೇಲೆ ನಾನು ಇಲ್ಲಿರೋದಿಲ್ಲ, ಹೊರಟೋಗ್ತೀನಿ ಅಂತ ನೀನು ಹೇಳ್ದೆ. ಆದ್ರೆ 6 ತಿಂಗಳಲ್ಲಿ ನೀನು ಬದಲಾಗ್ತೀಯಾ? ಈ ಮನೇಲಿ ಯಾವ ಸಮಸ್ಯೆನೂ ಇಲ್ಲದೆ ನೀನು ಇರ್ತೀಯಾ? ನಂದು ಅಂದುಕೊಡೋ ಎಲ್ಲ ಪ್ರಪಂಚನೂ ನನ್ನ ಕಣ್ಣ ಮುಂದೆನೇ ಇರುತ್ತೆ ಅಂತ ನಾನು ತುಂಬಾ ಸಂತೋಷ ಪಟ್ಟೆ. ಆದ್ರೆ ನೋಡಿದ್ಯಲ್ಲ, ನೀನು, ನಿನ್ನ ಜೊತೆ ನಾನು ಇಬ್ಬರೂ ಮನೆಯಿಂದ ಹೊರಟೋಗುವಂತ ಪರಿಸ್ಥಿತಿ ಬಂದ್ಬಿಡ್ತು. ವಿಧಿಯಾಟ ಅಂದ್ರೆ ಇದೇ ಅಂತ ಕಾಣುತ್ತೆ. ಅಮ್ಮ ಇಲ್ಲ ಅಂದ್ರೆ ಆಗೋ ನೋವೇನು ಅಂತ ನನಗ್ ಗೊತ್ತು. ಅಂತ ದೊಡ್ಡ ಶಿಕ್ಷೆ ರಾಜಲಕ್ಷ್ಮಿಗೆ ಯಾಕೆ? ನಾನೇನೋ ಚಿಕ್ಕವಳಿಂದ ಇಂಡಿವಿಜುವಲ್ ಆಗಿ ಬೆಳೆದಿದ್ದೀನಿ. ಕಷ್ಟ ಬಂದ್ರು ನೋವಾದ್ರೂ ಹೇಗ್ ಫೇಸ್ ಮಾಡ್ಬೇಕು ಅಂತ ನನ್ ಮಮ್ಮ ಹತ್ರ ನಾನು ಕಲ್ತ್ಕೊಂಡಿದ್ದೀನಿ. ಯಾರು ಇಲ್ದೇ ಇರುವಾಗ ಒಂಟಿಯಾಗಿ ಹೇಗ್ ಫೈಟ್ ಮಾಡ್ಬೇಕು ಅಂತ ಅಮ್ಮ ನನ್ಗೆ ಹೇಳ್ಕೊಟ್ಟಿದ್ದಾಳೆ. ಆದ್ರೆ ರಾಜಲಕ್ಷ್ಮಿ ಹಾಗಲ್ಲ. ರಾಜಲಕ್ಷ್ಮಿ ನಿಮ್ ಮುದ್ದಿನ ಮಗಳು. ನೀವೆಲ್ಲ ಅಂದ್ರೆ ಅವಳಿಗೆ ಪ್ರಪಂಚನೇ ಗೊತ್ತಿಲ್ಲ. ಆದ್ರೂ ರಾಜಲಕ್ಷ್ಮಿನ್ ಬಿಟ್ಟು ನನ್ಗೋಸ್ಕರ ನೀವ್ ಯಾಕೆ ಬರ್ಬೇಕು? ಇದು ಸರಿ, ನೀವೇ ಹೇಳಿ. ನಾನೇ ಹೊರಟು ಹೋಗ್ತೀನಿ. ಅವಾಗ ಯಾರಿಗೂ ಯಾವ ಸಮಸ್ಯೆನೂ ಇರಲ್ಲ ಅಲ್ವಾ? ನನಗೋಸ್ಕರ ನೀವು ನಿಮ್ ಕುಟುಂಬದವರನ್ನೆಲ್ಲ ಬಿಟ್ಟು ಬರೋ ಅವಶ್ಯಕತೆ ಇರೋದಿಲ್ಲ ಅಲ್ವಾ? ಅದು ನನ್ಗೂ ಕೂಡ ಇಷ್ಟ ಇಲ್ಲ. ನಾನೇ ಮನೆಯಿಂದ ಹೊರಟು ಹೋಗ್ತೀನಿ. ಆದ್ಯ, ನಾನು ಹೀಗೆಲ್ಲ ಮಾಡ್ತಿರೋದು ನನಗೋಸ್ಕರನೋ ನಿನಗೋಸ್ಕರನೋ ಅಲ್ಲ, ನನ್ನ ತಂಗಿ ಕೊಟ್ಟಿರೋ ಮಾತುಗೋಸ್ಕರ. ಎಷ್ಟೇ ಕಷ್ಟ ಬಂದ್ರು ನಿನ್ನನ್ನ ಕಣ್ಣರೆಪ್ಪೆಲಿಟ್ಟು ಕಾಪಾಡ್ಕೊಳ್ತೀನಿ ಅಂತ ಅವಳಿಗೆ ಮಾತು ಕೊಟ್ಟಿದ್ದೆ. ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿ ಆ ಮಾತಿಗೆ ನಾನು ತಪ್ಪೋದಿಲ್ಲ. ನನ್ನ ಪ್ರಾಣ ಹೋದ್ರೂ ಕೂಡ ಆ ಮಾತನ್ನ ನಡೆಸ್ತೀನಿ. ಇವತ್ತು ನನ್ನ ತಂಗಿ ಕಣ್ಮುಂದೆ ಇಲ್ಲದೆ ಹೋದ್ರೂ ಕೂಡ ಅವಳ ಕನಸುಗಳು ಆಸೆಗಳು ನನ್ನ ಕಣ್ಣು ಮುಂದೆನೇ ಇದೆ. ಅದನ್ನ ನಾನು ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡೋದಿಲ್ಲ. ನೋಡು ಆದ್ಯ, ಇನ್ನು ಮುಂದೆ ನಾವಿಬ್ರೇನೆ. ನನಗ್ ನೀನು,
ನಿನಗೆ ನಾನು ಅಷ್ಟೇನೆ. ಇನ್ನು ನನ್ನ ವಿಷಯ ಏನು ಅಂತ ಹೇಳಿ. ನನ್ನ ಗಂಡನ ಮುಂದೆ ನಾನು ಸೋತೋದೆ ಆದ್ಯ. ಈ ಮನೆ ಜೊತೆ ನನ್ನ ಋಣ ಕೂಡ ತೀರಿ ಹೋಯ್ತು. ಅದಕ್ಕೆ ನಾನು ಹೋಗೋ ಸಮಯ ಬಂದಿದೆ ಅಂತ ಹೇಳಿದೆ. ಅದ್ ಹಾಗಲ್ಲ. ನೀನೇನು ಮಾತಾಡಬೇಡ, ನನಗೆಲ್ಲ ಗೊತ್ತು. ನನ್ನ ಹಣೆ ಬರಹನ ಆ ಬ್ರಹ್ಮ ಹೀಗೆ ಬರ್ದಿದ್ದಾನೆ. ನೀನ್ ತಾನೇ ಏನ್ ಮಾಡೋಕ್ಕಾಗತ್ತೆ? ಇದಕ್ಕೆ ನೀನ್ ಕಾರಣ ಅಲ್ಲ ಆದ್ಯ. ನೀನ್ ಹೀಗೆಲ್ಲ ಅಂದ್ಕೊಂಡು ನಿನಗೆ ನೀನೇ ನೋವು ಪಟ್ಕೋಬೇಡಮ್ಮ. ಹೊರಟೋಗೋಣ. ಬೆಳಿಗ್ಗೆ ಆದ ತಕ್ಷಣ ಇಬ್ರೂ ಸೇರಿ ಈ ಮನೆಯಿಂದ ಹೊರಟೋಗೋಣ. ಆದ್ಯ, ಆದ್ಯ, ಅಮ್ಮ ಅಮ್ಮ ಏನಂದ್ರು? ಇಲ್ಲ ಇಸ್ತೀನಿ ಅಂದ್ರ? ನಮ್ಮನ್ನೆಲ್ಲ ಬಿಟ್ಟು ಹೋಗಲ್ಲ ಅಲ್ವಾ? ಹೇಳಾದ್ಯ, ಅಮ್ಮ ಏನಂದ್ರು? ಅಷ್ಟಕ್ಕೂ ಇದೆಲ್ಲ ಯಾಕೆ ನಡಿಬೇಕು? ಅವನ್ ಯಾರೋ ನನಗ್ ಯಾಕೆ ಪರಿಚಯ ಆಗ್ಬೇಕು? ಅವನ್ ಯಾಕೆ ನನಗೆ ಹಿಂಸೆ ಕೊಟ್ಟ? ಅವನ್ ಯಾಕೆ ನನಗೆ ಹೆದರ್ಸ್ಬೇಕಿತ್ತು? ಅವನನ್ನ ನೋಡೋಕೆ ನಾವ್ ಯಾಕೆ ಹೋಗ್ಬೇಕಿತ್ತು? ಸಮಸ್ಯೆ ಬಗೆಹರಿಯುತ್ತೆ ಅನ್ಕೊಂಡಿದ್ದೆ, ಆದ್ರೆ ಈ ಸಮಸ್ಯೆ ಇಷ್ಟು ದೊಡ್ಡ ತಲೆನೋವಾಗಿ, ಅದ್ರಲ್ಲೂ ನಮ್ಮಮ್ಮ ನನ್ನಿಂದ ದೂರ ಆಗೋ ಪರಿಸ್ಥಿತಿ ಬರುತ್ತೆ ಅಂತ ಆದ್ಯ, ಆದ್ಯ, ನಾವ್ ಅವನಿಗೆ ಹೊಡೆದು ತಪ್ಪು ಮಾಡ್ಬಿಟ್ವಿ. ಅವನಿಗೆ ಹೊಡೆಯೋದಲ್ಲ, ಅವನ್ ಕತ್ತು ಹಿಸ್ಕಿ ಸಾಯಿಸ್ಬೇಕಾಗಿತ್ತು. ಅವನಿಂದ ಇಷ್ಟೋ ಜನ ನೋವು ಅನುಭವಿಸ್ಬೇಕಾಗಿದೆ. ಅವನನ್ನ ಬಿಡಬಾರ್ದಾಗಿತ್ತು. ನನ್ನ ಮಗಳಿಗೆ ಹೆದರ್ಸ್ತೀಯ? ನನ್ನ ಮಗಳ ತಂಟೆಗೆ ಬರ್ತೀಯ? ಸುಮ್ನೆ ಬಿಡಬಾರ್ದು, ಎಷ್ಟೋ ಧೈರ್ಯ! ಹೆಣ್ಮಕ್ಳನ್ನೇ ಅಳಿಸ್ತೇನೋ? ಫೋನ್ ಮಾಡಿ ಬಾ ಅಂತ ಬೆದರಿಸ್ತೀಯ. ಇನ್ನೊಂದು ಸಲ ಹೆಣ್ಮಕ್ಳ ತಂಟೆಗೆ ಹೋದ್ರೆ ಸಾಯಿಸ್ಬಿಡ್ತೀನಿ. ಯಾಕೆ ಮಾಡ್ತಾ ಇದ್ದೀರಾ? ಅಲ್ಲ, ಏನ್ ನಡೀತು? ಅಯ್ಯೋ, ಏನ್ ನಡೀತು ಅಂತ ನೀವಾದ್ರೂ ಹೇಳ್ರಿ. ಯಾಕೆ ಹೊಡಿತಾ ಇದ್ದಾರೆ? ಇನ್ನೊಂದು ಸಲ ಮಗ ಏನಾದ್ರು ತಪ್ಪು ಮಾಡಿದಾನ? ಬಂದ್ರೆ ಕತ್ರ ಸಾಕ್ಬಿಡ್ತೀನಿ. ಮಕ್ಕಳಿಗೆ ಕಾಟ ಕೊಡ್ತೀಯ? ಮಗ ಏನೋ ತಪ್ಪು ಮಾಡಿದಾನೆ ಅನ್ನಿಸ್ತಾ ಇದೆ. ಬಿಡಿ ನನ್ನ, ಬನ್ನಿ ಬಿಡಿ ನನ್ನ, ಬನ್ನಿ ಯಜಮಾನ್ರೆ, ಬಿಡಿ ಅಂದೆ. ಈ ಕಡೆ ಬನ್ನಿ ಯಜಮಾನ್ರೆ, ಬನ್ನಿ. ನಿಮ್ ಕೈ ಮುಗಿತೀನಿ ಯಜಮಾನ್ರೆ, ಬಿಟ್ಬಿಡಿ ಇವನ್ನ. ಎಲ್ರಿಗೂ ಸಹಾಯ ಮಾಡುವಂತ ನೀವೇ ಕೈ ಮಾಡ್ತಾ ಇದ್ದೀರಾ ಅಂದ್ರೆ ಇವನೇನೋ ದೊಡ್ಡ ತಪ್ಪೇ ಮಾಡಿದಾನೆ ಅನ್ಸುತ್ತೆ. ಆದ್ರೆ ಆ ತಪ್ಪೇನು ಅಂತ ನೀವ್ ಹೇಳಿ.
ಇನ್ನೊಂದ್ಸಲ ಇನ್ನೊಬ್ರು ಆ ತಪ್ಪನ್ ಮಾಡಬಾರ್ದು. ಇಂಟರ್ನೆಟ್ ಅಲ್ಲಿ ಹೆಣ್ಮಕ್ಳು ಫೋಟೋನ ಬದಲಾಯಿಸಿ ಬೆದರಿಸಿ ಇವನ್ ಕರೆದಿರೋ ಜಾಗಕ್ಕೆ ಹೋಗ್ಲಿಲ್ಲ ಅಂದ್ರೆ ಆ ಫೋಟೋನ ಊರಿಗೆಲ್ಲ ಹಂಚ್ತೀನಿ ಅಂತ ಭಯ ಪಡಿಸಿದಾನೆ. ಈ ಊರಿನ ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದಾನೆ. ಅಯ್ಯೋ ಯಜಮಾನ್ರೆ, ಯಜಮಾನ್ರೆ ನಿಲ್ಸಕ್ ಹೇಳಿ ಯಜಮಾನ್ರೆ, ಯಜಮಾನ್ರೆ ನಿಲ್ಸಕ್ ಹೇಳಿ ಯಜಮಾನ್ರೆ, ಕೈ ಮುಗಿತೀವಿ ಯಜಮಾನ್ರೆ, ನಿಲ್ಸಕ್ ಹೇಳಿ ಯಜಮಾನ್ರೆ, ಕೊಡ್ತಾರೆ ಯಜಮಾನ್ರೆ, ಬಿಡಕ್ ಹೇಳಿ ಯಜಮಾನ್ರೆ, ನಿಲ್ಸಕ್ ಹೇಳಿ ಯಜಮಾನ್ರೆ. ನಿಲ್ಸಿ. ಎದ್ದೇಳು. ಏಯ್, ಈ ಊರಿನ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟೆ ಅಂತ ಹೇಳಿದಕ್ಕೆ ಹೇಗ್ ಹೊಡೆದ್ರು ಅಂತ ನೋಡಿದ್ಯಲ್ಲ. ಒಂದು ವೇಳೆ ನನ್ನ ಮಗಳಿಗೆ ಹಿಂಸೆ ಕೊಟ್ಟಿದ್ಯಾ ಅಂತ ಒಂದು ಮಾತು ಹೇಳಿದ್ರೆ ನೀನನ್ನು ಹೊಡೆದು ಸಾಯಿಸ್ಬಿಡ್ತಿದ್ರು. ನೀನ್ ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ನಿಮ್ಮಪ್ಪ ಅಮ್ಮ ಮುಖ ನೋಡಿ ನಿನ್ನ ಬಿಡ್ತಾ ಇದ್ದೀನಿ. ಈ ಊರಿನ ಯಾವ ಹೆಣ್ಣು ಮಗಳಾದ್ರೂ ಸರಿ ನನ್ನ ಮಗಳ ಸಮಾನ. ಮತ್ತೆ ಈ ಊರಿನ ಹೆಣ್ಮಕ್ಳು ತಂಟೆಗೆ ಹೋದ್ರೆ ಈ ಜನ ಸುಮ್ಮನೆ ಇರಲ್ಲ. ಆಗ ನಾನು ಕೂಡ ಯಾರನ್ನು ತಡೆಯಲ್ಲ. ನೀನು ನಿನ್ ಸೈಬರ್ ಸೆಂಟರ್ ಎಲ್ಲ ಬೂದಿಯಾಗೋಗುತ್ತೆ. ನಿಮ್ ಮಗಂಗೆ ಅರ್ಥ ಆಗೋ ತರ ಬುದ್ಧಿ ಹೇಳಿ. ಸರಿ. ಅತ್ತೆ, ಅವ್ರು ಎಲ್ಲಿದ್ದಾರೆ ಅತ್ತೆ? ಮನೇಲಿಲ್ಲ. ನೀನ್ ಶಾಶ್ವತವಾಗಿ ಮನೆಯಿಂದ ಹೊರಗೆ ಹೋಗೋಣ ಅನ್ಕೋತಿದ್ಯಾ? ಅದನ್ನು ಬಿಟ್ರೆ ಬೇರೆ ದಾರಿ ಏನಿದೆ ಅತ್ತೆ? ಆದ್ಯನ ದೊಡ್ಡ ಮನಸ್ಸು ಮಾಡಿ ಅರ್ಥ ಮಾಡ್ಕೋತಾರೆ ಅನ್ಕೊಂಡೆ. ಅಂದ್ಕೊಂಡ ಹಾಗೇನೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈ ಮನೆಯಲ್ಲಿ ಇರೋದಕ್ಕೆ ಬಿಟ್ರು. ಆದ್ರೆ ನನ್ನಿಂದಾನೆ ಆದ್ಯನ ಮನಸ್ಸನ್ನ ಬದಲಾಯಿಸೋಕ್ಕಾಗ್ಲಿಲ್ಲ. ಆದ್ಯನ ಪ್ರಾಮಾಣಿಕತೆ ಬಗ್ಗೆ ನಿಮಗೆ ಹೇಳೋಕ್ಕೂ ಆಗ್ಲಿಲ್ಲ ಅತ್ತೆ. ಇನ್ನು ಉಳಿದಿರೋದು ನನ್ನ ತಂಗಿ ಕೊನೆ ಕೋರಿಕೆ. ಇನ್ಮೇಲಿಂದ ಆದ್ಯನಿಗೆ ಅಮ್ಮನಾಗಿರ್ತೀನಿ. ಅವಳಿಗೋಸ್ಕರನೇ ಬದುಕ್ತೀನಿ. ಅದ್ಕೆ ನೀವಿಲ್ಲ ಅಂದ್ರೆ ನಮ್ಗಳ ಕತೆ ಏನು? ಇಷ್ಟು ದಿನ ನೀವಿಬ್ರು ಮಾತಾಡದೇ ಇದ್ದಿದ್ದನ್ನೇ ನಮ್ಗಳಿಂದ ನೋಡಕ್ಕಾಗ್ಲಿಲ್ಲ. ಅಂಥದ್ರಲ್ಲಿ ನೀವಿಲ್ದೆ ಅಣ್ಣನ ಹೇಗೆ ಸಂಭಾಳಿಸೋದು?